ನಮಸ್ಕಾರ. ಇವತ್ತಿನ ವಿಡಿಯೋ ಶೀಘ್ರದಲ್ಲಿ ಮಾರುಕಟ್ಟೆ ಕುಸಿತ ಕಾಣಲಿದೆ. 2 ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೇನೆ. 23 ವರ್ಷಗಳ ಚರಿತ್ರೆ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇರಬೇಕಾದ್ರೆ ಹೂಡಿಕೆದಾರರು ಬಹಳ ಖುಷಿ. ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದೆ, ಇನ್ನಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ಖುಷಿ ಪಡ್ತಾರೆ. ಅಷ್ಟೇ ಅಲ್ಲ, ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆಗುತ್ತೆ ಅಂತಲೂ ಯೋಚನೆ ಮಾಡೋದಿಲ್ಲ. ಮಾರುಕಟ್ಟೆ ಕೆಳಗೆ ಬರುವಾಗ ಜನರ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ, ಅದ್ಯಾಕೆ ಮಾರುಕಟ್ಟೆ ಕೆಳಗೆ ಬರ್ತಾ ಇದೆ, ಮತ್ತೆ ಯಾವಾಗ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ, ಇತ್ಯಾದಿ ಇತ್ಯಾದಿ. ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಹಾಸ್ಯಾಸ್ಪದವಾದ ಒಂದು ವಿಚಾರ. ಷೇರು ಮಾರುಕಟ್ಟೆಯಲ್ಲಿ ಮೇಲಕ್ಕೆ ಹೋಗುವಾಗ ಸಂತೋಷ, ಕೆಳಗೆ ಬರುವಾಗ ದುಃಖ. ಆದರೆ ಒಂದು ವಿಚಾರ ಎಲ್ಲರಿಗೂ ನೆನಪಿರಬೇಕು, ಮೇಲಕ್ಕೆ ಹೋದ ಮಾರುಕಟ್ಟೆ ಕೆಳಗೆ ಬರಬೇಕು, ಕೆಳಕ್ಕೆ ಹೋದ ಮಾರುಕಟ್ಟೆ ಮೇಲಕ್ಕೆ ಹೋಗಬೇಕು. ಆದ್ದರಿಂದ ಇವತ್ತು 23 ವರ್ಷಗಳ ಚರಿತ್ರೆ ತೆಗೆದು ನೋಡೋಣ. ಮಾರುಕಟ್ಟೆ ಎಷ್ಟು ಕೆಳಗೆ ಬಿದ್ದಿದೆ, ಯಾವ ವರ್ಷದಲ್ಲಿ ಹೈಯೆಸ್ಟ್ ಫಾಲ್ ಎಷ್ಟು. ಸೆನ್ಸೆಕ್ಸ್ ನ ಲೆಕ್ಕ ತಗೋತಾ ಇದ್ದೀವಿ ಮತ್ತು ಹೇಳ್ತಾ ಇದ್ದೇವೆ ಹಿಸ್ಟ್ರಿ ನಾರ್ಮಲಿ ರಿಪೀಟ್ಸ್. ಯಾಕಂದ್ರೆ ಚರಿತ್ರೆ ಮತ್ತೆ ವಾಪಸ್ ನಮ್ಮ ಮುಂದೆ ಬರುತ್ತೆ. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು, ಹೈಯೆಸ್ಟ್ ಫಾಲ್ ಇನ್ ಸೆನ್ಸೆಕ್ಸ್ ಆನ್ ಇಯರ್ಲಿ ಬೇಸಿಸ್. ನಾನು ಕೆಲವನ್ನು ಮಾತ್ರ ಓದ್ತೇನೆ, ಬಾಕಿನನ್ನು ನೀವೇ ನೋಡ್ಕೋಬಹುದು. 2000 ಇಸ್ವಿನಲ್ಲಿ -39 ಹೈಯೆಸ್ಟ್ ಫಾಲ್ ಫ್ರಮ್ ಪೀಕ್ ಅದ ಇಯರ್. 2001ರಲ್ಲಿ -41, 2002ರಲ್ಲಿ -24, ಮತ್ತೆ 2006ರಲ್ಲಿ -29, 2007ರಲ್ಲಿ -15, 2008ರಲ್ಲಿ ಕ್ವೀನ್ ಆಫ್ ಆಲ್ ಫಾಲ್ಸ್ -60%, 2011ರಲ್ಲಿ -26, ಮತ್ತೆ 2015ರಲ್ಲಿ -16. ಮುಂದಕ್ಕೆ ಹೋಗ್ತಾ ಇದ್ದಾಗೆ 2016ರಲ್ಲಿ -12, ಮತ್ತೆ 2020ರಲ್ಲಿ -38, 2022ರಲ್ಲಿ -16. 2023 ಚರಿತ್ರೆ ನೋಡಿ, ಇವತ್ತಿನವರೆಗೆ ಮಾರುಕಟ್ಟೆ ಕರೆಕ್ಷನ್ ಆಗಿರೋದು ಕೇವಲ -6. ಇನ್ನೊಂದ್ಸತಿ ಹೇಳ್ತಾನೆ, ಇವತ್ತಿನವರೆಗೆ ಮಾರುಕಟ್ಟೆ ಮೈನಸ್ ಆಗಿರೋದು, ಕರೆಕ್ಷನ್ ಕಂಡಿರೋದು ಕೇವಲ 6%. ಇನ್ನು ಮುಂದೆ ಏನಾಗುತ್ತೆ ಅಂತ ಊಹೆ ಮಾಡ್ಕೋಬೇಕಾಗುತ್ತೆ. ನೀವು ಸರಾಸರಿ ತಗೊಂಡ್ರೆ 2000 ಇಸ್ವಿಯಿಂದ 2022 ಇಸ್ವಿವರೆಗೂ ಬಿದ್ದದ್ದು ಮಾರುಕಟ್ಟೆ ಸೆನ್ಸೆಕ್ಸ್ 20.5%. ಆದ್ದರಿಂದ 20% ಒಂದು ವರ್ಷದ ಪೀಕ್ ಏನಿದೆ ಅದರಿಂದ ಕೆಳಗೆ ಬೀಳುವುದು ಸರ್ವೇ ಸಾಮಾನ್ಯ, ಪ್ರತಿ ವರ್ಷ ಅಂತ ತಿಳ್ಕೋಬೇಕು. ಸೆನ್ಸೆಕ್ಸ್ ನ 43 ವರ್ಷಗಳ ಚರಿತ್ರೆಯನ್ನು ತಗೊಂಡ್ರೆ ನಿಮಗೆ ಕಾಣೋದು 3 ಸತಿ ಡಿಕ್ಲೈನ್ ವಾಸ್ ಲೆಸ್ ದೆನ್ 10%. ಅಂತಂದ್ರೆ ಬಾಕಿ ಎಲ್ಲಾ ಸಂದರ್ಭಗಳಲ್ಲಿ ಅದು 10%ಗಿಂತ ಜಾಸ್ತಿ ಕೆಳಗೆ ಬಿದ್ದೇ ಇದೆ. ಹಿಂದಿನ ದಿನಗಳ ಚರಿತ್ರೆ ಏನಿದೆ ಮತ್ತು ಅಂಕಿ ಅಂಶಗಳೇನಿದೆ ಅದನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂತಂದ್ರೆ ಮಾರುಕಟ್ಟೆ ಈ ವರ್ಷನೂ ಕನಿಷ್ಠ ಪಕ್ಷ 10% ಆದ್ರೂ ಕೆಳಗೆ ಬೀಳಬೇಕು. ಅದೇ ರೀತಿನೇ ನೀವು ನಿಫ್ಟಿಯಲ್ಲಿ ಕೂಡ ನಾವು ಲೆಕ್ಕ ಹಾಕಿದ್ರೆ ಅಂದಾಜು 10% ಅಂತ ನಾವು ತಿಳ್ಕೋಬಹುದು. ಯಾಕಂದ್ರೆ ಸೆನ್ಸೆಕ್ಸ್ ನಿಫ್ಟಿ ಒಂದೇ ತರ ಬಿಹೇವ್ ಮಾಡುತ್ತೆ. ನಿಫ್ಟಿ ಏನಾದ್ರೂ ಇಂಟ್ರಾ ಇಯರ್ ಹೈ ಇಂದ 10% ಕೆಳಗೆ ಬೀಳಬೇಕು ಅಂತಂದ್ರೆ ಅಲ್ಲಿಗೆ 18,100ಕ್ಕೆ ಬರಬೇಕು. 5% ಬಿದ್ರೂ ಕೂಡ 19,200 ಆಯಿತು. ಈಗ ಸದ್ಯದ ಮಟ್ಟಿಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಕೆಳಗೆ ಬೀಳುವಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಆದ್ದರಿಂದ ನಾವು ತಿಳ್ಕೋಬಹುದು ಹೀಗೆ ಮುಂದಕ್ಕೆ ಹೋಗುತ್ತೆ ಅಂತ. ಆದರೆ ಷೇರು ಮಾರುಕಟ್ಟೆ ಬಹಳ ಅನ್ಸರ್ಟನ್, ವೈಪರೀತ್ಯಗಳು ಬಹಳ ಕಾಮನ್. ಆದ್ದರಿಂದ 2023ರಲ್ಲಿ ಕಾದು ನೋಡಬೇಕು, ಯಾವಾಗ ಕರೆಕ್ಷನ್ ಆಗುತ್ತೆ, ಎಷ್ಟು ಕರೆಕ್ಷನ್ ಆಗುತ್ತೆ, ಎಷ್ಟು ಸಮಯ ಕರೆಕ್ಷನ್ ಇರುತ್ತೆ ಇತ್ಯಾದಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಒಪಿನಿಯನ್ ಹೇಗಿದೆಯೋ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಅದು ಬಿಹೇವ್ ಮಾಡಬಹುದು. ಉದಾಹರಣೆಗೆ ನಿಮ್ಮ ಪ್ರಕಾರ 19,200 ಲೆವೆಲ್ ನಿಫ್ಟಿ 2023 ಕ್ಯಾಲೆಂಡರ್ ಇಯರ್ ಅಲ್ಲಿ ಹೋಗುವಂತ ಸಾಧ್ಯತೆಗಳಿವೆ. ಎಸ್ ಅಥವಾ ನಾಟ್ ಎಟ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.